ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಲಾಬಿ ಮೇಡಮ್ ಅವರೇ, ನೀವು ಜಾಸ್ತಿ ಅಳೋದಕ್ಕೆ ಹೋಗ್ಬೇಡಿ. ನೀವು ಹೀಗೆ ಹತ್ತು ಕಣ್ಣಲ್ಲಿರೋ ನೀರೆಲ್ಲ ಖಾಲಿ ಆಗೋಗ್ಬಿಟ್ರೆ ಟ್ಯಾಂಕರ್ ಅವ್ರು ಫೋನ್ ಮಾಡಿ ನೀರ್ ತರಿಸ್ಬೇಕಾಗತ್ತೆ. ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಯಾಕೆ ಖರ್ಚು ಮಾಡೋದು? ರೀ, ಸ್ವಲ್ಪ ಸೀರಿಯಸ್ ಆಗಿರ್ತೀರಾ? ಯಾವ ಟೈಮಲ್ಲಿ ಕಾಮಿಡಿ ಮಾಡೋದು ಅಂತ ಗೊತ್ತಾಗಲ್ವಾ ನಿಮ್ಗೆ? ಅವಳ ಪರಿಸ್ಥಿತಿ ನೋಡಿ ನಿಮ್ಗೆ ನಗ್ಬೇಕು ಅನ್ನಿಸ್ತಿದ್ಯಾ? ಅಮ್ಮಿ, ಪಾಪ ಅವರು ತುಂಬಾ ದುಃಖದಲ್ಲಿದ್ರಲ್ಲ, ಅವ್ರಿಗೆ ಜೋಶ್ ಬರ್ಲಿ, ನಗು ಬರ್ಲಿ ಅಂತ ಹಂಗ್ ಮಾತಾಡೋದ್ನಪ್ಪ. ಗುಲಾಬಿ, ಅಳ್ಬೇಡ ಗುಲಾಬಿ. ನೀನ್ ಅಳ್ತಾ ಇರೋದ್ನ ನಮ್ಮಿಂದ ನೋಡಕ್ ಆಗಲ್ಲ. ಸಮರ್ಥನ ಬಿಡ್ಸ್ಕೊಬರೋ ಜವಾಬ್ದಾರಿ ನಮ್ದು. ನೀನೇನು ಚಿಂತೆ ಮಾಡ್ಬೇಡ ಗುಲಾಬಿ. ಇವಳು ಯಾಕೆ ಚಿಂತೆ ಮಾಡ್ತಾಳೆ? ಇವಳಿಗೆ ಬೇಕಾಗಿರೋದು ಅದೇ ತಾನೇ. ನನ್ ಮಗನ್ ದೂರ ಮಾಡಿ ಇವಳು ನೆಮ್ಮದಿ ಆಗಿರೋದು. ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಸೀತಮ್ಮ? ಸಮರ್ಥನ ಅವಳು ಯಾಕೆ ದೂರ ಮಾಡ್ಕೋತಾಳೆ? ಸಮರ್ಥ ಅವಳ ಜೀವ ಆಗಿರೋನ್ಗೆ ಇನ್ನೊಬ್ಬರ ಜೀವ ತೆಗಿ ಹಾಗೆ ಮಾಡಿದ್ದು ಇವಳೆ ತಾನೇ. ಇವಳೊಬ್ರು ನನ್ ಮಗನ್ ಜೀವನದಲ್ಲಿ ಬರ್ದಿದ್ರೆ ನಾವ್ ಇದೆಲ್ಲ ನೋಡ್ತಾ ಇದ್ವಾ? ಎಲ್ಲ ಹಾಳು ಮಾಡ್ಬಿಟ್ರು. ಸೀತಮ್ಮ, ಹೇಳಿದ್ದೆ ಹೇಳೋ ಕಿಸ್ಬಾಯಿ ದಾಸನ್ ತರ ಮಾತಾಡ್ಬಿಡಿ. ಇದ್ರಲ್ಲಿ ಗುಲಾಬಿದೇನು ತಪ್ಪಿಲ್ಲ. ಸೀತಮ್ಮ, ನಿಮಗೆ ಪರಿಸ್ಥಿತಿನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ತಲೆ ಮೇಲೆ ಬಂಡೆ ಬಿದ್ದವ್ರ ತರ ಆಡ್ತಿದ್ದೀರಾ. ಹೋಗಿ ಸ್ವಲ್ಪ ಹೊತ್ತು ಮಲಗಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲಿ ಸರಿ ಹೋಗತ್ತೆ? ಓಹೋ, ನನ್ ಮಲ್ಗಿಸ್ಬಿಟ್ಟು ಅದೇ ಬಂಡಿ ನನ್ ತಲೆ ಮೇಲೆ ಹಾಕಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾಕಂತ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಾವು ಸಮರ್ಥ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀವ್ ಯಾಕೆ ಈ ತರ ಆಡ್ತಿದ್ದೀರಾ? ನೀನ್ ಯಾವತ್ತು ಈ ಮನೆಯಿಂದ ಹೋಗ್ತೀಯೋ ಅವತ್ತೇ ನನಗ್ ನೆಮ್ಮದಿ. ಸೀತಮ್ಮ, ಅವಳು ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ಅವಳು ನಿಮ್ ಮಗನ್ ಹೆಂಡತಿ, ಈ ಮನೆ ಸೊಸೆ.